ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾನು ಕೆಲವೊಂದು ಅಡುಗೆ ಮನೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫಸ್ಟ್ ಟಿಪ್ಪು ಏನಂತ ನೋಡೋಣ ಬನ್ನಿ. ಟೊಮೊಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿಡಬೇಕು. ಮಾರನೇ ದಿನ ಟೊಮೊಟೊ ಹಣ್ಣುಗಳು ಕಾಯಿಯಂತೆ ಗಟ್ಟಿಯಾಗುತ್ತದೆ. ಸೊ ಈ ಟಿಪ್ ಏನಪ್ಪ ಅಂದರೆ, ಟೊಮೊಟೊ ಏನಾದರೂ ಹಣ್ಣಾಗಿದ್ದರೆ ಅದನ್ನು ಉಪ್ಪನ್ನು ಬೆರೆಸ್ಬಿಟ್ಟು ಇಟ್ಟರೆ ಅದು ಕಾಯಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು. ಹೀಗೆ ಇದ್ದರೆ ಅಡುಗೆ ಮಾಡಲು ಮನಸ್ಸಾಗುತ್ತದೆ. ಸೊ ಈ ಟಿಪ್ ಏನಂದರೆ, ನಾವು ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನೀಟ್ನೆಸ್ ಕೂಡ ಇರುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ. ಅಡುಗೆ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ಟಿಪ್, ಅಕ್ಕಿಯನ್ನು ತಿಂಗಳುಗಟ್ಟಲೆ ಕಾಪಾಡಬೇಕೆಂದರೆ ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ಬೆರೆಸಿಡಬೇಕು. ಸೊ ಅಕ್ಕಿ ಕೆಡಬಾರ್ದು ಅಂತ ನಾವು ಅಕ್ಕಿ ಚೀಲ ಅಥವಾ ಅಕ್ಕಿ ಒಳಗಡೆ ನಾವು ಬೆಳ್ಳುಳ್ಳಿ ಎಸಳನ್ನು ಹಾಕಿಬಿಟ್ಟು ಇಟ್ಟರೆ ಅಕ್ಕಿ ಕೆಡೋದಿಲ್ಲ. ಮೊಟ್ಟೆಯಿಂದ ಆಮ್ಲೆಟ್ ಮಾಡುವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ಬಹಳ ರುಚಿಕರವಾಗಿರುತ್ತದೆ. ಸೊ ಆಮ್ಲೆಟ್ ಮಾಡಬೇಕಾದ್ರೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿ. ಮೆಂತೆಯನ್ನು ಚೆನ್ನಾಗಿ ಅರೆದು ಅದು ಗಂಜಿಯಂತೆ ಆದಾಗ ಚರ್ಮದ ಮೇಲಿನ ವರ್ಣಗಳು ಮತ್ತು ಇತರ ರೋಗಗಳಿಂದ ಉಂಟಾದ ಗಾಯಗಳ ಮೇಲೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ವಾಸಿಯಾಗುತ್ತದೆ. ನೆಕ್ಸ್ಟ್ ಟಿಪ್, ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ 10 ನಿಮಿಷಗಳ ಕಾಲ ವಿನಿಗರ್ ಬೆರೆಸಿದ ನೀರಿನಲ್ಲಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗುತ್ತದೆ. ಅನ್ನ ಮಾಡುವಾಗ ನಿಂಬೆಹಣ್ಣಿನ ರಸವನ್ನು 2 ರಿಂದ 3 ಹನಿ ಹಾಕುವುದರಿಂದ ಅನ್ನ ಹುಡಿಯಾಗಿ ಬರುತ್ತದೆ. ಸೊ ಅನ್ನ ಮಾಡಬೇಕಾದ್ರೆ ನೀವು 1-2 ಹನಿಯಷ್ಟು ನಿಂಬೆಹಣ್ಣನ್ನು ಬೆರೆಸಿದರೆ ಅನ್ನ ಬಿಡಿಯಾಗಿ ಬರುತ್ತದೆ. ಡಸ್ಟ್ಬಿನ್ ತುಂಬ ವಾಸನೆ ಇದ್ದರೆ ಅದರ ಮೇಲೆ ಕಲ್ಲುಪ್ಪು ಹಾಕಿ, ಅದರ ಮೇಲೆ ನ್ಯೂಸ್ ಪೇಪರ್ ಹಾಕಿ, ಅದರ ಮೇಲೆ ಕಸ ತುಂಬುವ ಬ್ಲ್ಯಾಕ್ ಕವರ್ ಹಾಕಿ ನೀವು ಕಸನ ಹಾಕುವುದರಿಂದ ಯಾವುದೇ ಸ್ಮೆಲ್ ಕೂಡ ಬರುವುದಿಲ್ಲ. ಇಡ್ಲಿ ಮಾಡುವ ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನ ಹಾಗೆ ಇರುತ್ತದೆ. ದೋಸೆ ಮಾಡುವ ಮೊದಲು ತವಕ್ಕೆ ನೀರನ್ನು ಹಚ್ಚಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗುತ್ತದೆ. ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆ ತೆಳ್ಳಗೆ ಗರಿಯಾಗಿ ಬರುತ್ತದೆ. ಸೊ ಕ್ರಿಸ್ಪಿ ದೋಸೆ ಆಗಬೇಕು ಅಂದರೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಮೇಲೆ ಅಪ್ಲೈ ಮಾಡಿದ್ರೆ ದೋಸೆ ಗರಿಯಾಗಿ ಬರುತ್ತದೆ. ಆಲೂಗಡ್ಡೆ ಸಿಹಿ ಅನಿಸಿದರೆ ಅವುಗಳನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ಉಪ್ಪು ನೀರಿನಲ್ಲಿ ಇಟ್ಟರೆ ಸಿಹಿತನ ಎಲ್ಲ ಹೋಗಿಬಿಡುತ್ತದೆ. ಆಲೂಗಡ್ಡೆನ ಉಪ್ಪಿನ ನೀರಿನಲ್ಲಿ ಹಾಕಿ ಇಟ್ಟರೆ ಸಿಹಿತನ ಎಲ್ಲ ಹೋಗಿಬಿಡುತ್ತದೆ. ಚಪಾತಿ ಮೃದುವಾಗಿ ಚೆನ್ನಾಗಿ ಉಪ್ಪಿಕೊಂಡು ಬರಬೇಕೆಂದರೆ ಹಿಟ್ಟನ್ನು ಕಲಿಸುವಾಗ 1 ಚಮಚ ಅಡುಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿ ನೀರನ್ನು ಹಾಕಿ ಇಟ್ಟು ಕಲಿಸಿ ಇಡುವುದರಿಂದ ಚಪಾತಿ ಮೃದುವಾಗಿ ಬರುತ್ತದೆ. ಫ್ರಿಜ್ಜಿನಲ್ಲಿ ಇಟ್ಟ ನಿಂಬೆಹಣ್ಣು ಗಟ್ಟಿಯಾಗಿದ್ದರೆ ಅದರ ರಸ ಸಂಪೂರ್ಣ ಬಿಡುವುದಿಲ್ಲ. ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಿನಲ್ಲಿ 5 ನಿಮಿಷ ಮುಳುಗಿಸಿಡಿ. ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಬಹುದು. ಈ ಎಲ್ಲ ಟಿಪ್ಸ್ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.